ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಮತ್ತೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ನಾನು ಒಂದು ಆರೋಗ್ಯಕರವಾದಂಥ ಸ್ಯಾಲಡ್ ರೆಸಿಪಿನ ಮಾಡ್ತಾಯಿದ್ದೀನಿ. ಈ ಸ್ಯಾಲಡಲ್ಲಿ ನಿಮಗೆ ಪ್ರೋಟೀನ್ ಇದೆ, ಹಾಗೂ ಫೈಬರ್ ಇದೆ, ಹಾಗೂ ಅನೇಕ ಥರದ ವೆಜಿಟೇಬಲ್ಸಿಂದ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಸಹ ಇದೆ. ಇದನ್ನು ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿನಲ್ಲಿ ಅವಶ್ಯಕವಾಗಿ ಆ್ಯಡ್ ಮಾಡ್ಕೋಬೋದು. ತುಂಬ ಕಂಫರ್ಟಿಂಗ್ ಆಗಿ, ತುಂಬ ಫೀಲಿಂಗ್ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿದಕ್ಕೆ ಒಂದು ಸೌತೆಕಾಯಿ, ಒಂದು ಅರ್ಧ ಕ್ಯಾಪ್ಸಿಕಮ್, ಒಂದು ಆ್ಯಪಲ್ ಟೊಮ್ಯಾಟೊ, ಒಂದು ಹಸಿಮೆಣಸಿನ್ಕಾಯಿ, 2 ಕ್ಯಾರೆಟ್ ಹಾಗೂ ಒಂದು 1/4 kg ಆಗುವಷ್ಟು ಸಿಹಿಗೆಣಸು, ಹಾಗೆ ಕಾಬೂಲ್ ಚೆನ್ನ ಒಂದು ಅರ್ಧ ಕಪ್ನಷ್ಟು ರಾತ್ರಿ ಇಡೀ ನೆನೆ ಹಾಕಿ 4-5 ವಿಸಿಲ್ ಬರೆಸಿ ಇಟ್ಕೊಂಡಿದ್ದೀನಿ. ಈ ಸ್ಯಾಲಡ್ಗೆ ಒಂದು ಟೇಸ್ಟಿಯಾಗೆ ಆಯಿಲ್ ಫ್ರೀ ಹಾಗೆ ವೇಗನ್ ಡ್ರೆಸ್ಸಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನಾನು 1 ಗಂಟೆಗಳ ಕಾಲ ನೆನೆ ಹಾಕಿದಂಥ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 20 ಗೋಡಂಬಿ ಹಾಗೂ ಒಂದು ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು, ಇಟಾಲಿಯನ್ ಸೀಸನಿಂಗ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಸೇರಿಸ್ಕೊಂಡು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ. ಇಟಾಲಿಯನ್ ಸೀಸನಿಂಗ್ ಆಪ್ಷನಲ್, ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಪೆಪ್ಪರ್ ಪೌಡರ್ನ ಸಹ ಹಾಕ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಕ್ರೀಮಿಯಾಗೆ ಸ್ಯಾಲಡ್ ಡ್ರೆಸ್ಸಿಂಗ್ ನಮಗೆ ರೆಡಿ ಆಯಿತು. ಇದರಲ್ಲಿ ಆಯಿಲ್ ಇಲ್ಲ, ಹಾಗೆ ಎಕ್ಸ್ಟ್ರಾ ಏನು ಪ್ರಿಸರ್ವೇಟಿವ್ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ. ಇದನ್ನು ನೀವು ಎಲ್ಲ ರೀತಿ ಸ್ಯಾಲಡ್ ಮೇಲೆ ಆ್ಯಡ್ ಮಾಡಿಕೊಂಡು ತಿನ್ಬೋದು. ವೆರಿ ನ್ಯೂಟ್ರಿಷಿಯಸ್, ವೆರಿ ಹೆಲ್ದಿ. ನೋಡಿದ್ರಲ್ಲ, ಸ್ಯಾಲಡ್ ಡ್ರೆಸ್ಸಿಂಗ್ ರೆಡಿ ಆಯಿತು. ಈಗ ಸ್ಯಾಲಡ್ಗೆ ನಾವು ಪ್ರಿಪ್ರೇಷನ್ಸ್ನ ಮಾಡೋಣ. ನಾನಿಲ್ಲಿ ಸಿಹಿಗೆಣಸನ್ನು 2 ವಿಸಿಲ್ ಆಗುವಷ್ಟು ಬೇಯಿಸ್ಕೊಂಡಿದ್ದೀನಿ. ಅದರದ್ದು ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ರೀತಿ ಸಣ್ಣದಾಗೆ ಕ್ಯೂಬ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ಯಾಲಡಲ್ಲಿ ತಿನ್ನೋದಕ್ಕೆ ಕಂಫರ್ಟಬಲ್ ಆಗಿರುವಷ್ಟು ಸೈಜ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಅಷ್ಟು ಸಿಹಿಗೆಣಸನ್ನು ನಾನು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಬೇಯಿಸಿದಂಥ ಕಾಬೂಲ್ ಚೆನ್ನ, ಹಸಿಮೆಣಸಿನ್ಕಾಯಿ ಹಾಗೆ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಿದ್ದೀನಿ. ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ನ ದೊಡ್ಡದಾಗಿ ತುರ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಸಣ್ಣದಾಗಿ ಹೆಚ್ಚಿರೋದು, ಕ್ಯಾರೆಟ್ ಸೌತೆಕಾಯಿ ಕೂಡ ಸಣ್ಣದಾಗಿ ಹೆಚ್ಚಿಕೊಂಡಿರೋದು, ಟೊಮ್ಯಾಟೊನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಆಮ್ಚೂರ್ ಪೌಡರ್, ಒಂದು ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲ. ಇದರಲ್ಲಿ ಯಾವುದನ್ನ ಬೇಕಾದರೂ ಮಸಾಲ ನೀವು ಸ್ಕಿಪ್ ಮಾಡ್ಬೋದು. ಪೆಪ್ಪರ್ ಪೌಡರ್ನ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಇದಷ್ಟೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿಕೊಂಡು ನಿಮಗೆ ಮತ್ತಷ್ಟು ಉಪ್ಪು ಬೇಕಾ, ಜೀರಾ ಪೌಡರ್ ಬೇಕಾ, ಚಾಟ್ ಮಸಾಲ ಬೇಕಾ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಿಮಗೆ ಇದು ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಹಾಗೂ ಕಾಬೂಲ್ ಚೆನ್ನ ಸಹ ಇರೋದ್ರಿಂದ ತುಂಬ ಫಿಲ್ಲಿಂಗ್ ಆಗಿರುತ್ತೆ, ತುಂಬ ನ್ಯೂಟ್ರಿಷಸ್ ಆಗಿರುತ್ತೆ, ಹೈ ಇನ್ ಪ್ರೋಟೀನ್, ಹೈ ಇನ್ ಫೈಬರ್ ಆಗಿರುತ್ತೆ. ಹಾಗಾಗಿ ನೀವು ಸಹ ಈ ಸ್ಯಾಲಡ್ನ ನಿಮ್ಮ ವೆಯ್ಟ್ ಲಾಸ್ ಜರ್ನಿನಲ್ಲಿ ಅಥವಾ ರೆಗ್ಯುಲರ್ ಆಗಿ ತಿನ್ನಬೇಕಂದಾಗ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ, ಈಗ ಸ್ಯಾಲಡ್ ಅಷ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೀವು ಡ್ರೆಸ್ಸಿಂಗ್ನ ಮಾತ್ರ ಸರ್ವ್ ಮಾಡೋವಾಗ ಆ್ಯಡ್ ಮಾಡ್ಕೊಳ್ಳಿ. ಮುಂಚೆನೇ ಡ್ರೆಸ್ಸಿಂಗ್ ಹಾಕಿ ಇಟ್ಬಿಟ್ರೆ ಅದು ನೀರಾಗೋ ಸಾಧ್ಯತೆ ಇರುತ್ತೆ. ತಿನ್ನೋ ಮುಂದೆ ಈ ಥರ ಡ್ರೆಸ್ಸಿಂಗ್ನ ಹಾಕ್ಕೊಂಡು ತಿನ್ಬೋದು. ನಿಮಗೆ ಡ್ರೆಸ್ಸಿಂಗ್ ಈ ಥರದ್ದು ಬೇಡ ಅನಿಸಿದ್ರೆ ಅದನ್ನು ಸ್ಕಿಪ್ ಮಾಡಿ ಬರೀ ಸ್ಯಾಲಡ್ ಸಹ ತಿನ್ಬೋದು. ಆದರೆ ಡ್ರೆಸ್ಸಿಂಗ್ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ಸ್ಯಾಲಡ್ ರೆಡಿ ಆಯಿತು. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಹ ಈ ಕಾಬೂಲ್ ಚೆನ್ನ ಮತ್ತು ಸ್ವೀಟ್ ಪೊಟ್ಯಾಟೊ ಸ್ಯಾಲಡನ್ನು ಮಾಡ್ಕೊಳ್ಳಿ. ಖುಷಿಯಾಗ್ತೀನಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.